ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಯಾರು ಗ್ರೂಪ್ ಡಿ ಗೆ ಪ್ರಿಪರೇಷನ್ ನಡೆಸಿ ಎಕ್ಸಾಮ್ಗಾಗಿ ಒಂದು ಕಾಯುವಿಕೆಯನ್ನ ನಡೆಸ್ತಾ ಇದ್ರು ಅವರಿಗೆ ರೈಲ್ವೆ ನಿಜವಾಗ್ಲೂ ಒಂದು ಸಿಹಿಯಾದ ಸುದ್ದಿಯನ್ನ ಕೊಟ್ಟಿದೆ. ತುಂಬಾ ದಿನಗಳಿಂದ ಕೋರ್ಟ್ ಅಲ್ಲಿ ಏನೊಂದು ಕೇಸ್ ಡಿಸ್ಮಿಸ್ ಆಯ್ತು, ಅದಾದ್ಮೇಲೆ ಹೈಕೋರ್ಟ್ ಹೋದ್ರು, ಅಲ್ಲೂ ಕೇಸ್ ಡಿಸ್ಮಿಸ್ ಆಯ್ತು. ಈ ಎಲ್ಲದರ ಆದ ನಂತರ ಏನೊಂದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಬೇಕಾಗಿತ್ತು. ಇಂದು ನಾಳೆ ಅಂತ ಮುಂದೆ ಹೋಗ್ತಾನೆ ಇತ್ತು. ಕಡೆಯದಾಗಿ ರೈಲ್ವೆ ಏನ್ ಮಾಡಿದೆ ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ನ ಮೂಲಕ ತನ್ನ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಏನಂತಂದ್ರೆ ಯಾವ ಡೇಟ್ ನಿಂದ ಗ್ರೂಪ್ ಡಿ ಗೆ ಲೆವೆಲ್ 1 ಗೆ ನಡೆಸುವಂತ ಏನೊಂದು ಎಕ್ಸಾಮ್ ಇದಾವಲ್ಲ ಅವು ಸ್ಟಾರ್ಟ್ ಆಗ್ತವೆ ಅಂತ ಹೇಳಿ ಒಂದು ನೋಟ್ ಅನ್ನ ಬಿಟ್ಟಿದ್ದಾರೆ. ಆ ನೋಟ್ ನ ಮೂಲಕ ಏನಂತಾರೆ ಎಕ್ಸಾಮ್ ಅನ್ನ ನಡೆಸ್ತಾರೆ. ಸ್ನೇಹಿತರೆ, ಯಾವಾಗ ಹಾಲ್ ಟಿಕೆಟ್ ಡಿಸ್ಪ್ಲೇ ಆಗುತ್ತೆ, ಮತ್ತೆ ಸಿಟಿ ಇಂಟಿಮೇಶನ್ ಯಾವಾಗಿಂದ ಬರುತ್ತೆ, ಮತ್ತೆ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ಏನೆಲ್ಲ ಜಿಕೆ ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ ಜಿಕೆ ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299 ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ನಮ್ಮ ಚಾನೆಲ್ ನ ವತಿಯಿಂದ ನಿಮಗೆ ಎಚ್ಚರಿಸ್ತಾನೆ ಇದ್ವಿ. ಯಾಕಂದ್ರೆ ಯಾವಾಗಾದ್ರೂ ಎಕ್ಸಾಮ್ ಡೇಟ್ ಅನ್ನ ಸಡನ್ ಆಗಿ ಅನೌನ್ಸ್ ಮಾಡ್ತಾರೆ, ತುಂಬಾ ಮುಂದೆ ಹೋಗುದಿಲ್ಲ. ಯಾಕಂದ್ರೆ 17ರ ಎಕ್ಸಾಮ್ ಏನ್ ನಡಿಬೇಕಾಗಿತ್ತು ಅದು ನಡಿಲಿಲ್ಲ. ಯಾಕಂದ್ರೆ ಒಂದು ಕೋರ್ಟ್ ನ ಒಂದು ಡಿಸಿಷನ್ ಲೇಟ್ ಆಗಿ ಬಂತು, ಆದ್ರಿಂದ ಸ್ವಲ್ಪ ಮುಂದೆ ಹೋಯ್ತು. ಮುಂದೆ ಹೋಗ್ಬೋದಂತ ಹೇಳಿದ್ವಿ. ಮುಂದೆ ಅಂದ್ರೆ ತುಂಬಾ ಮುಂದೆ ಹೋಗಲ್ಲ, ಒಂದು ವಾರ ಅಥವಾ 15 ದಿನದಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ ನಾವು ಎಚ್ಚರಿಸ್ತಾನೆ ಇದ್ವಿ. ಅದರಂತೆ ಸ್ನೇಹಿತರೆ ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ನೀವು ನೋಡ್ಬೋದು ನೀವೆಲ್ಲರೂ ಇಲ್ಲಿ. ಇವತ್ತು ತಾರೀಕು 18ನೇ ತಾರೀಕು. ಇನ್ನು 9 ದಿನಗಳ ನಂತರ ಅಂದ್ರೆ 27/11/2025 ಎಕ್ಸಾಮ್ ಡೇಟ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನೀವು ಯಾರು ಪ್ರಿಪರೇಷನ್ ನಡೆಸ್ತಾ ಇದ್ರು ಮತ್ತು ಎಕ್ಸಾಮ್ ಗಾಗಿ ಕಾಯ್ತಾ ಇದ್ರು ಅವರು ನಿಮಗೆ ಮಾಹಿತಿ ಏನಂತಂದ್ರೆ 27ರಿಂದ 16/1 ಅಂದ್ರೆ ಜನವರಿ 26/16 ಎಕ್ಸಾಮ್ ನಡೆಯುತ್ತೆ. ಯಾವಾಗಿಂದ ಸ್ಟಾರ್ಟ್ ಅಪ್ ಅಂದ್ರೆ ಸರಿಯಾಗಿ ಕೇಳ್ಕೊಡ್ರಿ. 27/11/2025 ಅಂದ್ರೆ ಇವತ್ತಿನಿಂದ
9 ದಿನಗಳ ಅಂತರದಲ್ಲಿ ಏನಂತಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನಾವ್ ಯಾಕಂದ್ರೆ ನೀವು ಪ್ರಿಪರೇಷನ್ ಎಷ್ಟು ಪ್ರಮಾಣದಲ್ಲಿ ನಡೆಸಿದಿರೋ ಅಥವಾ ಬಿಟ್ಟಿದಿರೋ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಎಕ್ಸಾಮ್ಗೆ ಆಲ್ರೆಡಿ ಡಿಕ್ಲೇರ್ ಆಗಿದೆ, ಇನ್ನಾದ್ರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದರ ನೀವು ಕೇಳಿದ್ರಿ ಏನಂದ್ರೆ ಈ ಸಿಟಿ ಇಂಟಿಮೇಷನ್ ಯಾವಾಗ ಕೊಡ್ತಾರ ಅಂತ. 19ರಿಂದ ಸಿಟಿ ಇಂಟಿಮೇಷನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 19ರಿಂದ ಅಂದ್ರೆ ನಾಳೆಯಿಂದ ಏನಂತಂದ್ರೆ ಸಿಟಿ ಇಂಟಿಮೇಷನ್ ಆಫಿಸಿಯಲ್ ವೆಬ್ಸೈಟ್ ಅಲ್ಲಿ ಕಾಣುತ್ತೆ. ಇನ್ನ ಈ ಕಾಲ್ ಲೆಟರ್ ಯಾವಾಗಿಂದ ಬರುತ್ತೆ, ಅಂತಂದ್ರೆ ಇನ್ನು ಎಕ್ಸಾಮ್ ನಿಮ್ಮ 4 ದಿನಗಳ ನಂತರ ಇರುವಾಗ ಈ ಕಾಲ್ ಲೆಟರ್ ಬಿಡುಗಡೆಯನ್ನ ಮಾಡ್ತಾರೆ. ಇನ್ನು ಏನಾದ್ರೂ ನಿಮ್ಗೆ ಇನ್ ಕೇಸ್ ಇನ್ಕ್ವೈರಿ ಕ್ಲಾರಿಫಿಕೇಶನ್ ಏನಾದ್ರು ಬೇಕಿತ್ತಾದ್ರೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರ್ತಾರೆ ನೋಡಿ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಏನ್ ಮಾಡ್ಬೋದು, ಅವ್ರನ್ನ ಕೇಳಿ ಮಾಹಿತಿಯನ್ನ ತಗೊಳ್ಬಹುದು ಸ್ನೇಹಿತರೆ. ನೋಡಿ ಇಷ್ಟು ಮಾಹಿತಿ ಯಾಕಂತಂದ್ರೆ ನೀವೆಲ್ಲರೂ ಕಾಯ್ತಾ ಇದ್ರಿ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ. ಈಗ ಎಕ್ಸಾಮ್ ಡಿಕ್ಲೇರ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. 17ಕ್ಕೆ ರೈಲ್ವೆ ಎಕ್ಸಾಮ್ ನಡೆಸ್ಬೇಕಂತ ಬಹಳ ಪ್ರಯತ್ನ ಮಾಡಿತ್ತು, ಆದ್ರೆ 10 ದಿನ ಅಂತರ ಬೇಕು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಅವರು ಒಂದು ಸಿಟಿ ಇಂಟಿಮೇಷನ್ ಕೊಡ್ಬೇಕಾದ್ರೆ 10 ದಿನದ ಅಂತರದಲ್ಲಿ ಸಿಟಿ ಇಂಟಿಮೇಷನ್ ಕೊಡ್ಬೇಕಾಗತ್ತೆ. ಆದ್ರಿಂದ 17ರಿಂದ ಎಕ್ಸಾಮ್ ನಡ್ಸಕ್ ಆಗ್ಲಿಲ್ಲ. ಆದ್ರಿಂದ ಈಗೇನ್ 27ರಿಂದ ಅಂದ್ರೆ ಆ ಒಂದು 17ಕ್ಕೆ 10 ದಿವಸದ ನಂತರ ಅಂದ್ರೆ 27ರಿಂದ ಎಕ್ಸಾಮ್ ಅನೌನ್ಸ್ ಮಾಡಿದ್ರೆ ಸ್ನೇಹಿತರೆ, ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಈ ಒಂದು 9 ಲಾಸ್ಟ್ ಏನಂದ್ರೆ ಒಂದು ಕಡೆಯ ಹಂತದ ಪ್ರಯತ್ನವನ್ನ ಮಾಡಿ ಸರಿಯಾಗಿ ಓದಿ ಮತ್ತು ಎಕ್ಸಾಮ್ ಅನ್ನ ಸರಿಯಾಗಿ ಬರೀರಿ ಅಂತಕ್ಕಂಥದ್ದು ನಮ್ಮ ಆಸೆಯ ಸ್ನೇಹಿತರೆ. ನಾವು ಇನ್ನೊಂದಿನ ಮಾಹಿತಿ ಏನಂತಂದ್ರೆ, ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ನಮ್ಮ ಚಾನಲ್ ವತಿಯಿಂದ ಏನಂತಂದ್ರೆ ನಾವು ಗ್ರೂಪ್ ಡಿ ಯ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದೀವಿ. 2005ರಿಂದ ಹಿಡ್ಕೊಂಡು 2022ರವರೆಗೆ ಏನೊಂದು ಕ್ವಶನ್ ಪೇಪರ್ ಇರ್ತಾವಲ್ಲ, ಆ ಒಂದು ಕ್ವಶನ್ ಪೇಪರ್ ಗಳನ್ನ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ 99 ರೂಪಾಯಿಗಳಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ. ಇವೆಲ್ಲವೂ ಕನ್ನಡದಲ್ಲಿ ಇರ್ತವೆ. ಇವುಗಳನ್ನ ಸ್ಟಡಿ ಮಾಡೋದ್ರಿಂದ ನಿಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ ಎಕ್ಸಾಮ್ ಯಾವ ರೀತಿ ಇರಲಿದೆ, ಮತ್ತೆ ಯಾವೆಲ್ಲ ಪ್ರಶ್ನೆಗಳು ಬೀಳ್ಬಹುದು, ಯಾವ ರೀತಿಯ ಪ್ರಶ್ನೆಗಳು ಬೀಳ್ಬಹುದು ಅಂತೇಳಿ ನಿಮ್ಗೆ ಐಡಿಯಾ ಬರ್ತೈತಿ. ಆ ಒಂದು ಉದ್ದೇಶದಿಂದ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಹೇಳ್ತಾನೆ ಬರ್ತಾ ಇದೀವಿ. ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಒಂದ್ಸಲ ಕ್ವಶನ್ ಪೇಪರ್ ಅನ್ನ ಬಿಡಿಸಿ ಅಂತ ಹೇಳಿ. ಅದರಂತೆ ಮತ್ತೆ ಯಾರಿಗೆ ಬೇಕೋ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಸಹ ಇದಾವೆ. ಯಾಕಂದ್ರೆ ಕನ್ಫರ್ಮ್ ಆಗಿದೆ, ಅಪ್ಲಿಕೇಶನ್ ಎಷ್ಟೋ ಜನ ನೀವು ಹಾಕಿರ್ಬೋದು, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಸಹ ಅವೈಲೇಬಲ್ ಇದಾವೆ. ಅವನ್ನು ಸಹ ನೀವು 99 ಕೊಟ್ಟು 40 ಸೆಟ್ ಕ್ವಶನ್ ಪೇಪರ್ಗಳನ್ನ ತಗೋಬಹುದು ಸ್ನೇಹಿತರೆ. ಇನ್ನು ಅದರಂತೆ ಸರ್ ನಾವೇನಾದ್ರೂ ನೋಟ್ಸ್ ಬೇಕು ನಮಗೆ, ಸರ್ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಲಿಕ್ಕೆ ನೋಟ್ಸ್ ಅನ್ನ ಟ್ರೈ ಮಾಡ್ತಾ ಇದೀವಿ, ನಿಮ್ಮ ಕಡೆ ನಿಮ್ಮ ಚಾನಲ್ ವತಿಯಿಂದ ಏನಾದ್ರು ನೋಟ್ಸ್ ಕೊಡ್ತೀರಾ ಅಂತ ಕೇಳಿದ್ರೆ, ಗ್ರೂಪ್ ಡಿ ಗೆ ಮತ್ತೆ NTPC ಗೆ ಹೆಲ್ಪ್ ಆಗುವಂತ ನೋಟ್ಸ್ ಪ್ಯಾಕೇಜ್ ಇದೆ ಸ್ನೇಹಿತರೆ. ಏನಪ್ಪಾ ಇದರಲ್ಲಿ ಇರ್ತೈತೆ ಅಂದ್ರೆ ಜನರಲ್ ಸೈನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಆಗಿ ಜನರಲ್ ಅವೇರ್ನೆಸ್ ಆಗಿರ್ಬೋದು, ಈ ಎಲ್ಲ ಮಾಹಿತಿಯನ್ನ ಒಳಗೊಂಡಂತ ಒಂದು ಏನಂದ್ರೆ ಒಂದು ಡೀಟೇಲ್ ಆದಂತ ನೋಟ್ಸ್ ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದೀವಿ. ಇದರ ಜೊತೆಗೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ನಿಮ್ಗೆ ಉಚಿತವಾಗಿ ಕೊಡ್ತಾ ಇದೀವಿ. ಇದಕ್ಕೆ ಎಲ್ಲಾ ಕೂಡಿ ಅಮೌಂಟ್ ಎಷ್ಟು ಅಂತಂದ್ರೆ 299 ರೂಪಾಯಿ ಅಮೌಂಟ್ ಇರ್ತಾವ ಸ್ನೇಹಿತರೆ. ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ನೋಡಿ, ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಾಗ ಮೊದಲು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಿ ಪ್ರಿಪರೇಷನ್ ಅನ್ನ ಮಾಡಿ. ಯಾಕಂದ್ರೆ ಇನ್ನು ಎಕ್ಸಾಮ್ ಡೇಟ್ ತುಂಬಾ ದಿನ ಉಳಿದಿಲ್ಲ, ಇನ್ನು 9 ದಿನಗಳ ನಂತರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ನನ್ನ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸರಿಯಾಗಿ ಪ್ರಿಪರೇಷನ್ ಮಾಡಿ. ತುಂಬಾ ದಿನದಿಂದ ಕಾಯ್ದಿದ್ದೀರಾ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಕಾಯ್ದಿದ್ರೆ ನಿಮ್ಮ ಆಸೆ ಅಂತ ಈಗ ಎಕ್ಸಾಮ್ ಡಿಕ್ಲೇರ್ ಆಗಿದೆ. ಇನ್ನೇನು ಒಂದು 9 ದಿನಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಕಡೆಯ ಹಂತದ ಪ್ರಯತ್ನವನ್ನು ಮಾಡಿ, ಸರಿಯಾಗಿ ಓದಿ, ಪ್ಯಾನಿಕ್ ಆಗಬೇಡಿ. ನಿಮ್ಮ ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ಇರ್ತೀವಿ ನಾವು. ನಿಮ್ಗೆ ಯಾವ ರೀತಿಯ ಮಾರ್ಗದರ್ಶನ ಬೇಕು ಅವೆಲ್ಲವನ್ನ ಕೊಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಏನಂದ್ರೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.